ನಿಮಗೆ ನಿಮಿಷ ಅಂತ. ಅಂದ್ರೆ ಕುಂಬಾರ ಒಂದು ಮಡಿಕೆಯನ್ನ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನ ತಗೊಳ್ತಾನೆ, ಆದ್ರೆ ಅದನ್ನ ಫಣ್ಣ ಅಂತ ಹೊಡೆಯೋದಕ್ಕೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗುತ್ತೆ. ಇತ್ತೀಚೆಗೆ ಕುಂಬಾರಿಕೆ ಅಥವಾ ಕುಂಬಾರರು ಮಾಡಿರುವಂತಹ ಮಡಿಕೆಗಳಿರ್ಬೋದು ಅಥವಾ ಪಾತ್ರೆಗಳಿರ್ಬೋದು ಎಲ್ಲವೂ ನಶಿಸ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇದು ಪುರಾತನ ಕಾಲದಿಂದ ಬಂದಿರುವಂತಹ ಒಂದು ಅದ್ಭುತವಾದ ಟ್ರೆಡಿಷನ್ ಅನ್ನೋದು ಕೂಡ ನಮ್ಗೆ ಗೊತ್ತಿರುವಂತಹ ವಿಚಾರ. ಬಟ್ ಖುಷಿಯ ವಿಚಾರ ಏನಂತಂದ್ರೆ, ಡಾಕ್ಟರ್ಗಳು ಮಣ್ಣಿನ ಮಡಿಕೆಯಲ್ಲಿ ಆಹಾರವನ್ನ ತಯಾರಿಸಿ ಸೇವಿಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳೋದ್ರಿಂದ ಇತ್ತೀಚೆಗೆ ಮತ್ತೆ ಮಡಿಕೆ ಕುಡಿಕೆಗಳ ವಹಿವಾಟು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಕುಂಬಾರಿಕೆ ಅಂದ್ರೇನು? ಒಂದ್ ಮಡಿಕೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕು, ಏನೆಲ್ಲ ಮಟೀರಿಯಲ್ ಬೇಕು? ಈ ಒಂದು ಸುಂದರವಾಗಿರುವಂತಹ ಟ್ರೆಡಿಷನ್ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ವಗ್ರಾಮ್ ಸುತ್ತಾಟದ ಮೂಲಕ ನಾನು ನಾರ್ತ್ ಕೆನರಾ ಹಾಗೆಯೇ ನಾರ್ತ್ ಕರ್ನಾಟಕಕ್ಕೆ ಹೋದಾಗ ಈ ಒಂದು ಕುಂಬಾರಿಕೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕೋದಕ್ಕೆ ಸಾಧ್ಯವಾಯಿತು. ಇದೆಲ್ಲವನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಸ್ವಗ್ರಾಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಇಂತಹ ಇಂಟ್ರೆಸ್ಟಿಂಗ್ ಸಾಕಷ್ಟು ವಿಚಾರಗಳನ್ನ ನೀವು ಈ ಚಾನಲ್ ಅಲ್ಲಿ ತಿಳ್ಕೋಬಹುದು. ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳ್ತೀರಾ? ನನ್ನ ಹೆಸರು ಮಂಜುನಾಥ್ ಮಾದೇವಪ್ಪ ಚಿಕ್ಕಸಲ್ಲಿ ಅಂತ, ತಂದೆ ಹೆಸರು ಮಾದೇವಪ್ಪ. ಸರ್, ಈ ಕುಂಬಾರಿಕೆ ಅನ್ನೋದು ಏನಿದೆ ಇದು ಬಹಳ ಹಿಂದಿನ ಕಾಲದ ಒಂದು ಟ್ರೆಡಿಷನ್. ಈಗ ಎಲ್ಲೂ ಇಲ್ಲ, ತುಂಬಾ ಮಂದಿ ಮಾಡೋದಿಲ್ಲ, ಹಂಗೆಲ್ಲ. ಆದ್ರೂ ನೀವು ಇದನ್ನ ಮುಂದುವರ್ಸ್ಕೊಂಡು ಬರ್ತಿದ್ದೀರಾ ಸರ್, ಹೇಗೆ? ಕುಲಕಸ ಅಂತ ನಾವು ಬಿಡ್ಲಿಲ್ಲ, ಮಾಡ್ತಾ ಬಂದ್ವಿ. ತಂದೆಯರ್ ಅಜ್ಜಾರ್ ಮಾಡ್ತಾ ಇದ್ರು, ಅಜ್ಜಾರಿಂದ ತಂದೆಯರ್ ಮಾಡ್ತಾ ಇದ್ದಾರೆ, ತಂದೆರಿಂದ ನಾವು ಮಾಡ್ತಾ ಇದ್ವಿ. ನಿಮ್ದು ಮೂಲ ಇಲ್ಲೇನಾ ಸರ್? ಮೂಲ ಇಲ್ಲೇ ನಮ್ಮ ಮೂಲ. ಆದ್ರೆ ಎಷ್ಟು ವರ್ಷದಿಂದ ಸುಮಾರು ಕುಂಬಾರಿಕೆ ಮಾಡ್ಕೊಂಡು? ನಾವು ಈಗ ಈ ಕೆಲಸ ಮಾಡ್ಲಿಕ್ಕೆ ಹಿಡಿದು ಕನಿಷ್ಠ 25 ವರ್ಷ ಆಗಿದೆ. ನೀವು ಇದನ್ನ ಹೇಗ್ ಮಾಡ್ತೀರಾ? ಅಂದ್ರೆ ಸಾಂಪ್ರದಾಯಿಕವಾಗಿ ಹೆಂಗ್ ಮಾಡ್ಕೊಂಡ್ ಬರ್ತಾರ ಹಂಗೆ ಮಾಡ್ತೀರಾ, ಮಷಿನ್ ಏನಾದ್ರು ಯೂಸ್ ಮಾಡ್ತೀರಾ? ಇಲ್ಲ, ಮಷಿನ್ ಅಂದ್ರೆ ಇದಕ್ಕೆ ಇದು ರೆಡಿ ಮಾಡ್ಲಿಕ್ಕೆ ಅಷ್ಟೇ ಮಷಿನ್ ಉಂಟು, ಅಷ್ಟೇ ಬಿಟ್ರೆ ಬಾಕಿದೆಲ್ಲ ನಾವು ಎಲ್ಲ ಯಾವುದಕ್ಕೂ ಮಷಿನ್ ಇಲ್ಲ. ಮಣ್ಣು ತುಳಿಯೋದಕ್ಕೂ ಮಷಿನ್ ಇಲ್ಲ, ಮಣ್ಣು ನಾವೇ ತುಳ್ಕೋಬೇಕು. ಕೈಯಲ್ಲಿ ತಿರ್ಸಂಗಿಲ್ಲ ಅಷ್ಟೇ. ಕರೆಂಟಿನ ವೀಲ್ ಬಂದಿದೆ ಈಗ, ಅದರಲ್ಲಿ ಮಾಡ್ತಾ ಇದ್ದೀವಿ. ಸರ್, ಇವಾಗ ಈ ಮಣ್ಣು ಅಂತಂದ್ರೆ ಮಡಿಕೆಗೆ ಎಲ್ಲ ರೀತಿ ಮಣ್ಣು ಆಗುತ್ತಾ ಅಥವಾ ಯಾವ ತರ ನೀವು ಮಣ್ಣನ್ನು ಹೇಗೆ ಸೆಲೆಕ್ಟ್ ಮಾಡ್ತೀರಿ? ಎಕ್ಸ್ಟ್ರಾ ಸ್ಪೆಷಲ್ ಎಕ್ಸ್ಟ್ರಾ ಸಿಗ್ತದೆ, ಬೇರೆ ಇದು ನೆಲದೊಳಗಡೆ ಸಿಗ್ತದೆ. ವರ್ಷಕ್ಕೊಂದ್ಸಲಿ ತಂದು ಹಾಕೊಳ್ತೀವಿ. ಒಂದು ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಸ್ಟಾಕ್ ಮಾಡ್ಕೊಳ್ತೀವಿ ನಾವು. ಇನ್ನೊಂದು ಕೇಳಿದೆ, ನೀವು ಕೆಲವುದಕ್ಕೆ ಒಂಥರ ಶೈನಿಂಗ್ ಬಣ್ಣವನ್ನು ಕೂಡ ಹಾಕ್ತೀರಾ ಅಂತ. ಅದು ಯಾಕೆ ಹಾಕ್ತೀರಾ ಮತ್ತೆ ಅದು ಎಲ್ಲಿ ಸಿಗುತ್ತೆ ನಿಮ್ಗೆ ಆ ಮಣ್ಣು? ಅದು ಇಲ್ಲಿ ದೂರ ಆಗ್ತದೆ, ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗ್ತದೆ. ಅದು ಅಲ್ಲಿಂದ ತರಬೇಕು, ಹೋಗಿ ನೆಲದ ಒಳಗಡೆ ಸಿಗ್ತದೆ, ಅಲ್ಲಿಂದ ತರಬೇಕು. ಶೈನಿಂಗ್ ಅಂದ್ರೆ ಅದು ಸ್ವಲ್ಪ ಇದು ಬರೀ ಇದೆ, ಆದ್ರೆ ಅಷ್ಟು ಫಿನಿಶಿಂಗ್ ಕಾಣೋದಿಲ್ಲ, ಅದು ರಫ್ ಕಾಣ್ತದೆ. ಅದಕ್ಕಾಗಿ ನಾವು ಶೈನಿಂಗ್ ಪೌಡರ್ ಹಾಕೋದು. ನಿಮ್ಗೆ ಒಂದು ಮಡಿಕೆ ಮಾಡಕ್ ಸುಮಾರು ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು ಮಡಿಕೆ ಅಂದ್ರೆ ಈಗ ಅದು ಒಂದು ಮಡಿಕೆ ಲೆಕ್ಕ ಬರಲ್ಲ ಅದು ನಮಗೆ. ಹೆಂಗಂದ್ರೆ ಈಗ ದಿನ ಒಂದು 50 ಹಿಂಗೆಲ್ಲ ರೆಡಿ ಮಾಡ್ತೀವಲ್ಲ, ಒಂದು ದಿನಕ್ಕೆ 50 ರೆಡಿ ಮಾಡ್ತೀವಿ ನಾವು, 50 ಪೀಸ್ ರೆಡಿ ಮಾಡ್ತೀವಿ. ಅಂದ್ರೆ ಈಗ ಫಸ್ಟಿಗೆ ನೀವು ಮಣ್ಣಿಂದ ರೆಡಿ ಮಾಡ್ಕೋತೀರಾ? ರೆಡಿ ಮಾಡ್ಕೊಂಡು ಆಮೇಲೆ ವೀಲ್ ಮೇಲೆ ಹಾಕಿ ಅದು ಚಕ್ರ ತಿರುಗ್ತದೆ ಅಲ್ಲ, ಅವಾಗ ಇದೆಲ್ಲ ರೆಡಿ ಮಾಡ್ಕೊಳ್ತೇವೆ. ಮತ್ತೆ ಇದನ್ನ ಬಟ್ಟಿ ಇಳ್ಸಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಬಟ್ಟಿ ಇಳ್ಸಕ್ಕೆ 1 ದಿನ ಬೇಕು. ಅಂದ್ರೆ ನೀವು ಇದನ್ನ ಮಾಡಿರೋದನ್ನ ಹಂಗೆ ಇಟ್ಕೊಂತೀರಾ? ಹೌದು, ಒಂದು ಬಟ್ಟಿ ಆಗೋವರೆಗೂ ಮಾಲ್ ಹಂಗೆ ಸ್ಟಾಕ್ ಇಟ್ಟಿರ್ತೀವಿ. ಒಂದು ಬಟ್ಟಿ ಆದ್ಮೇಲೆ ಅವಾಗ ಬಟ್ಟಿಗೆ ಹಾಕ್ತೀವಿ. ಈಗ ಒಂದು ಬಟ್ಟೆ ಮಾಡಿದ್ರೆ ಮಾಲ್ ರೆಡಿ ಮಾಡ್ಲಿಕ್ಕೆ ನಮ್ಗೆ 15 ದಿವಸ ಬೇಕು. ನಿಮ್ಗೆ ಒಂದ್ಸಲ ಬೆಂಕಿಗೆ ಹಾಕಿದ್ಮೇಲೆ ಎಷ್ಟು ಹೊತ್ತು ಬೇಕಾಗುತ್ತೆ ಅದು ಸುಡಕ್ಕೆ? ಕನಿಷ್ಠ 8 ತಾಸು ಬೇಕು. ಒಂದು ಬಟ್ಟಿ ನಾವು ಬಟ್ಟಿ ಹಾಕಿದ್ಮೇಲೆ ಅದನ್ನು ಸುಟ್ಟು ರೆಡಿ ಮಾಡ್ಲಿಕ್ಕೆ 8 ತಾಸು ಬೇಕು. ಅದು ಮತ್ತೆ ಅವತ್ತೇ ತೆಗಿಯಕ್ ಬರಲ್ಲ, 15 ದಿನ ಮತ್ತೆ ತೆಗಿತೀವಿ ನಾವು ಬೆಳಿಗ್ಗೆ. ನೀವೀಗ ಕೆಂಡದಲ್ಲೇ ಮಾಡ್ತೀರಾ ಅಥವಾ ಎಲೆಕ್ಟ್ರಿಕ್? ಕಟ್ಟಿಗೆಲೆ ಹಾಕ್ತೀವಿ, ಕಟ್ಟಿಗೆಲೆ ದೊಡ್ಡ ಕವರ್ ಎಸ್ತೀವಿ. ನೀವು ಏನೆಲ್ಲ ರೆಡಿ ಮಾಡ್ತೀರಾ? ಪ್ರತಿಯೊಂದು ಐಟಮ್ ಮಡಿಕೆಯಲ್ಲಿ, ನೀರಿನ ಮಡಿಕೆ, ಕುಂಡ, ಮೀನು ಸಾರು, ಬೇಸರ ಪಲ್ಟೆ ಅಂತ ಹೇಳಿ ನೋಡಿದಲ್ಲ, ರಾಶಿ ಅಲ್ಲ ಅದು. ಆಮೇಲೆ ಇದೆಲ್ಲ ಮೀನು ಸಾರಿಗೆ ಜಾಸ್ತಿ ಹೋಗ್ತದೆ, ನಮ್ಮಲ್ಲಿ ಹೋಗಲ್ಲ. ಇದು ಘಟ್ಟಗಳಿಗೆ ಏನಿದ್ರು ನಮ್ಮ ವ್ಯಾಪಾರ ಇಲ್ಲಿ ಯಾರೋ ಕೇಳೋದಿಲ್ಲ ಇವನ್ನ. ಏನಿದ್ರು ಕರಾವಳಿಯಲ್ಲಿ ಜಾಸ್ತಿ ಖರ್ಚಾಗದು ನಮ್ಗೆ. ನೀವಿದ್ರ ವ್ಯಾಪಾರ ಹೇಗ್ ಮಾಡ್ತೀರಾ ಸರ್? ವ್ಯಾಪಾರ ಅಂದ್ರೆ ನಾವು ಡೈರೆಕ್ಟ್ ಆಗಿ ತಗೊಂಡೋಗಿ ಕೊಡ್ತೀವಿ ನಾವು ಪಾರ್ಟಿಗೆ. ಕೆಲವು ಪಾರ್ಟಿ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ, ಹಿಂಗೆ. ಅಂದ್ರೆ ಹೋಲ್ಸೇಲ್ ಅಲ್ಲಿ ಕೊಡ್ತೀವಿ? ಹೋಲ್ಸೇಲ್ ಕೊಡ್ತೀವಿ. ಈಗ ಒಂದು ಆಯಸ್ ಎಷ್ಟಿರ್ಬೋದು ಸರ್ ಒಂದು ಮಣ್ಣಿನ ಮಡಿಕೆ? ಅದು ನಾವು ಬಳಸ್ದಂಗೆ ಇರ್ತೈತಿ, ಬಳಸರ ಕೈಯಲ್ಲಿ ಇರ್ತದೆ. ಆದ್ರೆ ಏನ್ ಮುತುವರ್ಜಿ ವಹಿಸ್ಬೇಕು, ಬಳಸಬೇಕು ಅಂತಂದ್ರೆ? ಸ್ವಲ್ಪ ಸೂಕ್ಷ್ಮ, ಅಂದ್ರೆ ಪಾತ್ರೆ ಹೆಂಗ್ ತೆಗೆದ್ಬೇಕಾದ್ರೆ ಹಂಗ ನೆಲಕ್ಕೆ ಹಿಂಗ್ ಇಡ್ತವಲ್ಲ, ಹಂಗೆಲ್ಲ ಇಡಂಗೆ ಸ್ವಲ್ಪ ಸೂಕ್ಷ್ಮ ಬಳಸ್ಬೇಕು. ಸುಮಾರು ಇಲ್ಲಿ ನಿಮ್ ಸುತ್ತಮುತ್ತ ಎಷ್ಟು ಕುಟುಂಬದವ್ರು ಇದನ್ನ ಮಾಡ್ತಿದ್ದಾರೆ? ಕುಟುಂಬ ಅಂದ್ರೆ ನಮ್ಮ ಸಮಾಜದಿಂದ 30 ಮನೆ ಉಂಟು. 30 ಮನೆಯಲ್ಲಿ ಅಂದ್ರೆ ಒಂದು 25 ಮನೆಯಲ್ಲಂತೂ ನಿಕ್ಕಿ ಮಾಡ್ತಾರೆ. ನಿಮ್ಗೆ ಇದಕ್ಕೆ ಬೇರೆ ಏನಾದ್ರು ಸಪೋರ್ಟ್ ಇರುತ್ತಾ ಅಥವಾ ನೀವು ವೈಯಕ್ತಿಕವಾಗಿನೇ ಸೇಲ್ ಮಾಡ್ತೀರಾ? ಅಂದ್ರೆ ಗವರ್ಮೆಂಟ್ನವರು ಮುಂಚೆ ನಮ್ಗೆ ಆರ್ಡರ್ ಕೊಟ್ಟಿದ್ರು, ಪಾರ್ಟಿಂದ ನಮ್ಗೆ ನರ್ಸರಿಯಿಂದ ಆರ್ಡರ್ ಬರೋದು. ಈಗೆಲ್ಲ ಅವರು ಪ್ಲಾಸ್ಟಿಕ್ ಎಲ್ಲ ಬಳಸೋದ್ರ ಸಲುವಾಗಿ ಇದನ್ನ ಕಮ್ಮಿ ಮಾಡಿದ್ದಾರೆ ಇವಾಗ.
ಈಗ ನಿಮ್ಮಲ್ಲಿ ನಿಮ್ಮ ಪತ್ನಿ ಕೂಡ ನಿಮಗೆ ಸಹಕಾರ ಮಾಡ್ತಾರೆ. ನಿಮ್ಮನೇಲಿ ಇನ್ನು ಎಷ್ಟು ಜನ ಮಾಡ್ತಾರೆ? ಅಂದರೆ ನಾನು ಏನೋ ಕೇಳ್ತೀನಿ ಅಂದರೆ ನಿಮ್ಮ ನಂತರ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಯಾರು ಅಂತ. ಮುಂದುವರ್ಸೋದು ನಮ್ಮ ಮಗ ಅಂತೂ ಮುಂದುವರ್ಸೋದಿಲ್ಲ. ಅವ್ನು ಕಲಿತಾ ಇದ್ದಾನೆ, ಅವ ಮಾಡಲ್ಲ ಅಂತ ಇದ್ದಾನೆ. ಇರೋನು ಒಬ್ಬನೇ ಮಗ. ಈಗ ನಮ್ಮ ಇದಕ್ಕೆ ಏನು ಹೇಳಲಿಕ್ಕೆ ಬರಲ್ಲ. ಈಗಿನ ಹುಡ್ರಲ್ಲಿ ಕೆಲವು ಜನ ಮಾಡ್ತಾ ಇದ್ದಾರೆ. ಈ ಖಾನಾಪುರ ಅಂತ ಇದೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಖಾನಾಪುರದಲ್ಲಿ. ನಮ್ದು ಕುಂಬಾರಿಕೆ ಇದೆಯಾ. ನೇಕಾರರ ಊರಾಗಿದ್ದ ಜೀರಿಗೆವಾಡ ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ನೇಕಾರಿಕೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದು ಬಂದಿದೆ. ಸಾಕಷ್ಟು ಹಳ್ಳಿಗಳಲ್ಲಿ ನೇಕಾರಿಕೆಯಿಂದಲೇ ಜೀವನ ನಡೆಸುತ್ತಿರುವ ಕುಟುಂಬಗಳಿವೆ. ಕೈಮಗ್ಗದಲ್ಲಿ ಹೆಣೆದು ತೆಗೆದ ಬಟ್ಟೆಗಳು ಧರಿಸೋದಕ್ಕೂ ಕೂಡ ಅಷ್ಟೇ ಹಿತ ಅನಿಸುತ್ತೆ. ಈಗ ಪವರ್ಲೂಮ್ ಎದುರಿನಲ್ಲಿ ನೇಕಾರರ ಕುಲಕಸಬಾದ ಹ್ಯಾಂಡ್ಲೂಮ್ ನೆಲಕಚ್ಚಿದೆ. ಧಾರವಾಡವೂ ಕೂಡ ಒಂದಾನೊಂದು ಕಾಲದಲ್ಲಿ ನೇಕಾರರ ಊರು ಎಂದೇ ಕರೆಸಿಕೊಂಡಿತ್ತು. ಈಗ ಸಿದ್ದರಾಮಪ್ಪ ಎಂಬ ಒಬ್ಬ ನೇಕಾರರನ್ನ ಬಿಟ್ರೆ ಇಡೀ ಊರಲ್ಲಿ ಕೈಮಗ್ಗದ ಬಟ್ಟೆ ವ್ಯಾಪಾರ ಮಾಡೋರು ಯಾರೂ ಇಲ್ಲ. ನಾವು ಹುಟ್ಟಿದ ಅದೇ ಕೆಲಸ ಐತ್ರಿ. ಹೊತ್ಕೊಳ್ದು ಹೋದ್ರಿ. ಅವಾಗ ಖಾದಿ ಶರ್ಟಿಂಗ್ ಬರ್ತಿದ್ದು ನೋಡ್ರಿ, ಅವನು ಮಾಡ್ತಿದ್ದೆವು. ಅವನು ಬಿಟ್ಟಿಂದ ಮತ್ತೆ ಈಗ ಹೊತ್ಕೊಂಡು ದೋತ್ರ ಮಾಡಿವು. ಹೊತ್ಕೊಳ್ತಾರ ಮಾಡಿದ್ರೆ ಈಗ ಚಾಲು ರೀ. ಮಕ್ಕಳು ಸೀರೆ ನೇಯ್ತಾರೆ. ಅಲ್ಲಿ ಕಿತ್ತೂರು ಅಂತ ಇದೆ, ಡೊಂಬ್ರಕೊಪ್ಪ ಅಂತ ಐತೆ, ಅಲ್ಲಿ ಅವ್ರ ಸೀರೆ ನೇಯ್ತಾರೆ. ಅವ್ರಿಗೆ ಇದು ಬರೋಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟೊಂದು ಸುಂದರವಾಗಿರುವಂತಹ ಮಡಿಕೆಯನ್ನ ಎಷ್ಟು ಕಷ್ಟಪಟ್ಟು ತಯಾರು ಮಾಡ್ತಾರೆ ಅಂತ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ಸ್ವಗ್ರಾಮ್. ಬಾಯ್.